ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋನಲ್ಲಿ ಮಾಡುತ್ತಿರುವಂತಹ ಪ್ರಾಣಾಯಾಮದ ಅಭ್ಯಾಸ ಬಂದು ಅನುನಾಸಿಕ ಬ್ರೀತಿಂಗ್ ಅಥವಾ ಅನುನಾಸಿಕ ಪ್ರಾಣಾಯಾಮ ಅಂತ ಕರೆಯಲಾಗುತ್ತೆ. ಈ ಅನುನಾಸಿಕ ಪ್ರಾಣಾಯಾಮ ಬಂದು ನಾವು ಮುಂದೆ ಮಾಡುವಂತಹ ಪ್ರಾಣಾಯಾಮಗಳಿಗೆ ಇದು ಪೂರ್ವಭಾವಿ ಅಭ್ಯಾಸವಾಗಿ ಸಹಾಯ ಮಾಡುತ್ತೆ. ಮತ್ತು ಇಷ್ಟು ದಿವಸ ನಾವೇನು ಮಾಡ್ತಾಯಿದ್ವಿ, ಉದರ ಶ್ವಾಸ, ಈ ವಿಭಾಗೀಯ ಪ್ರಾಣಾಯಾಮಗಳೇನೇನು ಮಾಡಿದ್ವಿ. ಸೊ ಉದರ ಶ್ವಾಸ ಆಗಿರ್ಬೋದು ಅಥವಾ ಥೊರಾಸಿಕ್ ಬ್ರೀತಿಂಗ್ ಅದಾಗಿರ್ಬೋದು, ಶೋಲ್ಡರ್ ಬ್ರೀತಿಂಗ್ ಆಗಿರ್ಬೋದು, ಇದೆಲ್ಲ ಅಭ್ಯಾಸ ಏನು ಮಾಡಿದ್ವಿ. ಇದೆಲ್ಲ ನಾವು ಶ್ವಾಸಕೋಶವನ್ನು ತುಂಬಿಸೋದ್ರ ಕಡೆ ಅಂದರೆ ಉಸಿರಲ್ಲಿ ತುಂಬಿಸೋದ್ರ ಕಡೆನೇ ತುಂಬ ನಾವು ಕೇಂದ್ರೀಕರಿಸಿ ಅಭ್ಯಾಸ ಮಾಡ್ತಾಯಿದ್ವಿ. ಮತ್ತು ಆದಷ್ಟು ಎಷ್ಟಾವತ್ತಷ್ಟು ಉಸಿರಾಟವನ್ನು ನಿಧಾನವಾಗಿ ಮಾಡ್ತಾಯಿದ್ವಿ. ನಿಧಾನವಾಗಿ ಉಸಿರು ತೊಗೊಳ್ಳೋದು, ನಿಧಾನವಾಗಿ ಉಸಿರನ್ನು ಬಿಡೋದು, ಅದಕ್ಕೆ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ವಿ. ಇನ್ನು ಮುಂದೆ ಮಾಡುವಂತಹ ಅಭ್ಯಾಸದಲ್ಲಿ ಬಿರುಸಾಗಿ ಉಸಿರಾಟ ಮಾಡುವುದು ಸಹ ಸೇರಿಕೊಂಡಿರುತ್ತೆ. ಇದನ್ನೆಲ್ಲ ನಾವು ವೈಟಲೈಸಿಂಗ್ ಪ್ರಾಣಾಯಾಮಗಳು ಅಂತ ಹೇಳ್ತೀವಿ ಅಥವಾ ವೈಟಲೈಸಿಂಗ್ ಪ್ರಾಣಾಯಾಮಾಸ ಅಂತ ಹೇಳ್ತೀವಿ. ಇದರಲ್ಲಿ ಅತ್ಯಂತ ಚುರುಕಾಗಿ ಅಥವಾ ಅತ್ಯಂತ ಬಿರುಸಾಗಿ ನಾವು ಉಸಿರಾಟವನ್ನು ಮಾಡ್ತಾ ಹೋಗ್ತೀವಿ. ಸೊ ಆ ಸರಣಿಯ ಅಭ್ಯಾಸಗಳಲ್ಲಿ ಈ ಅಭ್ಯಾಸ ಅನುನಾಸಿಕ ಪ್ರಾಣಾಯಾಮ ಅಥವಾ ಅನುನಾಸಿಕ ಬ್ರೀತಿಂಗ್ ಬಂದು ನಾವು ಮುಂದೆ ಮಾಡುವಂತಹ ಎಲ್ಲ ವೈಟಲೈಸಿಂಗ್ ಪ್ರಾಣಾಯಾಮಗಳಿಗೆ ಪೂರ್ವಭಾವಿ ಅಭ್ಯಾಸವಾಗಿ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ವಜ್ರಾಸನ ಅಥವಾ ನಿಮ್ಮ ಅನುಕೂಲ ಇರೋ ಆಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಬಹಳ ಒಳ್ಳೆಯದು. ಆಗಲಿಲ್ಲ ಅಂದರೆ ನಿಮ್ಮ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಂಡು ಎರಡು ಕೈಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳೋದು, ಬೆನ್ನನ್ನು ನೇರವಾಗಿ ಇಟ್ಕೊಳ್ಳೋದು. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಗಡೆ ಹಾಕಿ, ಇದಾದ ನಂತರ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣ ಶ್ವಾಸಕೋಶವನ್ನು ತುಂಬಿಸಿ 1 ಅಥವಾ 2 ಸೆಕೆಂಡ್ಗಳ ಕಾಲ ನಿಮ್ಮ ಉಸಿರನ್ನು ಬಿಗಿ ಇಟ್ಕೊಂಡು ಆಮೇಲೆ ನೀವು ಬಿರುಸಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ಬರಬೇಕೀಗೆ. ತಿರ್ಗಾ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಸ್ವಲ್ಪ ಹೊತ್ತು 1-2 ಸೆಕೆಂಡ್ ಉಸಿರನ್ನು ಹಿಡ್ಕೊಂಡು ಹೀಗೆ ಅಭ್ಯಾಸವನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಅನುನಾಸಿಕ ಬ್ರೀತಿಂಗ್ ಅಥವಾ ಅನುನಾಸಿಕ ಪ್ರಾಣಾಯಾಮ ಅಂತ ಹೇಳಲಾಗತ್ತೆ. ಇದು ಇಷ್ಟೇ ಹಂತದಲ್ಲಿ ನೀವು ಉಸಿರನ್ನು ಹೊರಗಡೆ ಹಾಕಬೇಕು ಅಂತೇನಿಲ್ಲ. ಕೆಲವರಿಗೆ 3 ಹಂತದಲ್ಲಿ ಉಸಿರನ್ನು ಹೊರಗಡೆ ಹಾಕುವಂಥದ್ದು ಇರುತ್ತೆ. ಕೆಲವೊಬ್ಬರು 4 ಹಂತದಲ್ಲಿ ಉಸಿರನ್ನು ಹೊರಗಡೆ ಹಾಕುವಂಥ ಅಭ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ. ಕೆಲವರು 5 ಹಂತದಲ್ಲಿ ಉಸಿರನ್ನು ಹೊರಗಡೆ ಹಾಕ್ತಾರೆ. ಸೊ ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರಿಗೆ ಒಂದೊಂದು ಅನುಕೂಲ ಆಗುತ್ತೆ. ಕೆಲವರಿಗೆ ಇದು ಅನುಕೂಲ ಇದೆ, ಕೆಲವು 4 ಇದು ಅನುಕೂಲ ಇರುತ್ತೆ. ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಅಭ್ಯಾಸವನ್ನು ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಅಭ್ಯಾಸವನ್ನು ನೀವೇನು ರೂಢಿಸ್ಕೊಳ್ಳಿ ಅಂದರೆ ಹೊಟ್ಟೆಯಿಂದ ಒತ್ತಡ ಬರಲಿ. ನೋಡಿ, ಹೊಟ್ಟೆಯಿಂದ ಬರಲಿ. ಎಷ್ಟೊಂದು ಸರಿ ಏನಾಗೋಗ್ಬಿಡುತ್ತೆ, ಮುಖದಿಂದ ಹಿಂಗೆ ಮಾಡ್ತಾಯಿದ್ವಿ. ಮುಖ ತುಂಬ ಕಿವುಚೋದು ಬೇಡ. ಮುಖದ ಸ್ನಾಯುಗಳು ಸಡಿಲವಾಗಿರಲಿ, ವಿಶ್ರಾಂತಿಯುತವಾಗಿರಲಿ. ಹೊಟ್ಟೆಯಿಂದ ನಿಮ್ಮ ವೇಗ ಅಥವಾ ಒತ್ತಡವನ್ನು ತಗೊಂಡು ನೀವು ಉಸಿರನ್ನು ಹೊರಗಡೆ ಹಾಕಬೇಕು. ಆದಷ್ಟು 5 ನಿಮಿಷ ಅಭ್ಯಾಸವನ್ನು ಮಾಡಿ. 5 ನಿಮಿಷ ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಇನ್ನೊಂದರಲ್ಲಿ ಈ ವೈಟಲೈಸಿಂಗ್ ಪ್ರಾಣಾಯಾಮಗಳೇನಾಗುತ್ತೆ, ನಿಮ್ಗೆ ಅಷ್ಟೊಂದು ಅಭ್ಯಾಸ ರೂಢಿ ಇಲ್ಲ ಅಂದರೆ ಭಾಳಷ್ಟು ಜನಗಳಿಗೆ ಇದೊಂದು ಸಮಸ್ಯೆ ಇರುತ್ತೆ. ಒಂಥರ ತಲೆ ಸುತ್ತೋ ಥರ ಎಲ್ಲ ಆಗ್ತಾ ಇರುತ್ತೆ. ಉಸಿರನ್ನು ಜೋರಾಗಿ ಉಸಿರನ್ನು ಹೊರಗಡೆ ಹಾಕಿದ್ರೆ ನಿಮ್ಗೆ ಆ ಥರ ಏನಾದರೂ ಸಮಸ್ಯೆಗಳಿತ್ತು ಅಂದರೆ ನೋಡಿಕೊಂಡು 1-2 ಸರಿ ಮಾಡಿ ತಿರ್ಗಾ ಸುಧಾರಿಸ್ಕೊಂಡು ಸಾಧಾರಣ ಉಸಿರಾಟ ಮಾಡಿಕೊಂಡು 2ನೇ ಸುತ್ತಿಗೆ ಅಭ್ಯಾಸ ಮಾಡಿ. ಮತ್ತು ತುಂಬ ರಕ್ತದೊತ್ತಡ ತುಂಬ ಹೆಚ್ಚಾಗಿದೆ, 180, 190 ಈ ಮಟ್ಟಕ್ಕೆಲ್ಲ ಇದೆ ಅಂದರೆ ಸೊ ನೋಡಿಕೊಂಡು ಈ ಅಭ್ಯಾಸವನ್ನು ಅಭ್ಯಾಸ ಮಾಡದೆ ಬೇರೆ ನಾವು ಮುಂಚೆ ಮಾಡೋದಲ್ಲ ಆ ಅಭ್ಯಾಸವನ್ನೇ ಮಾಡ್ತಾ ಹೋಗಿ. ಸೊ ಇಷ್ಟು ಅಂಶಗಳನ್ನು ನೆನಪಲ್ಲಿಟ್ಕೊಂಡು ಅಭ್ಯಾಸವನ್ನು ಮಾಡಿ. ಮತ್ತು ಕೆಲವರಿಗೆ ಒಂಥರ ಉಸಿರು ಖಾಲಿ ಆಗೋದಂಗೆ ಮತ್ತು ಉಸಿರು ಉಸಿರು ಕಟ್ಟೋ ಥರ ಎಲ್ಲ ಆಗುತ್ತೆ. ಆ ಥರ ಏನಾದರೂ ಆಯಿತು ಅಂದ್ರೂ ಸಹ ಸ್ವಲ್ಪ ಹೊತ್ತು ಒಂದು ಸರಿ ಮಾಡಿ, ಸ್ವಲ್ಪ ಸಾಧಾರಣ ಉಸಿರಾಟ ಮಾಡಿಕೊಂಡು ಇನ್ನೊಂದು ಸರಿ ಮಾಡಿ. ನಿರಂತರವಾಗಿ ಮಾಡೋದು ಬೇಡ. ಒಂದು 5-6 ಸರಿ ಮಾಡಿ ನಿಮ್ಗೇನೋ ತಲೆ ಸುತ್ತು ಅಥವಾ ಏದು ಉಸಿರು ಬರೋ ಥರ ಎಲ್ಲ ಆಯಿತು ಅಂದರೆ ಸ್ವಲ್ಪ ಸಾಧಾರಣ ಉಸಿರಾಟ ಮಾಡಿಕೊಂಡು ಮುಂದುವರ್ಕೊಂಡು ಅಭ್ಯಾಸವನ್ನು ಮಾಡಿ. ತುಂಬ ಒತ್ತಾಯಪೂರ್ವಕವಾಗಿ ಅಭ್ಯಾಸವನ್ನು ಮಾಡೋದು ಬೇಡ. ಇಷ್ಟು ಅಂಶಗಳನ್ನು ಅನುಸರಿಸ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಬನ್ನಿ. ಮುಂದಿನ ವಾರದಲ್ಲಿ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಈ ಅಭ್ಯಾಸಗಳನ್ನ ಮಾಡ್ತಾಯಿರಿ. ಈ ಹೇಳ್ಕೊಡುವಂಥ ಪ್ರಾಣಾಯಾಮಗಳಲ್ಲಿ ಯಾವುದೇ ರೀತಿಯ ಸಂದೇಹಗಳಿದ್ರೂ ಸಹ ಆರಾಮಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದಿರ್ಬೋದು. ಅದನ್ನು ಸಾಧ್ಯವಾದ ಮಟ್ಟಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ನಾವು ಹಾಕುತ್ತಿರುವಂಥ ವೀಡಿಯೋಗಳು ನಿಮಗೆ ಉಪಯುಕ್ತವಾಗಿದೆ, ಇನ್ನೊಂದಷ್ಟು ಜನಕ್ಕೆ ತಲುಪಿದ್ರೆ ಸಹಾಯ ಆಗುತ್ತೆ ಅನಿಸಿದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತು ನಾವು ಹಾಕೋ ವೀಡಿಯೋಗಳ ಮಾಹಿತಿ ಎಲ್ಲ ನಿಮ್ಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.